ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BCom ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ನೆರೆಕೆರೆ ಹಾರೈಕೆಗಳು ಅಂತ ಹೇಳಿ ಇದನ್ನು ಬರೆದಿರೋದು ಭುವನೇಶ್ವರಿ ಹೆಗ್ಡೆ ಅವರು. ಸೊ ಈ ಒಂದು ಲೆಸನಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ. ಅಂದರೆ ಈ ಒಂದು ಲೆಸನಲ್ಲಿ ನೀವು ಏನು ತಿಳ್ಕೊಬೋದು ಅಂದರೆ, ಇವಾಗ ನಿಮಗೆ ಗೊತ್ತಿದೆ ಅಕ್ಕಪಕ್ಕದಲ್ಲೆಲ್ಲ ಮನೆ ಇರುತ್ತಲ್ಲ, ಅಂದರೆ ನೆರೆಹೊರೆಯವರು ಅಂತ ಹೇಳಿ ಏನು ಕರಿತೀವಲ್ಲ. ಸೊ ಅಂಥ ಮನೆಯಿಂದ ಇವಾಗ ನಮ್ಮ ಮನೆ ಪಕ್ಕ ಯಾವುದೋ ಒಂದು ಮನೆ ಇರುತ್ತೆ ಅಂದರೆ ಆ ಮನೆಯಿಂದ ಅಥವಾ ಆ ಮನೇಲಿರುವಂತಹ ವ್ಯಕ್ತಿಗಳಿಂದ ನನಗೇನು ಕಷ್ಟ ಆಗ್ತಿದೆ ಅಂತ ಹೇಳಿ ಒಂದು ಲೆಟ್ರು ಮೂಲಕ ಇಲ್ಲಿ ಬರೆದು ಅವ್ರ ಮನೆ ಅಂದರೆ ಪಕ್ಕದ ಮನೆಯಲ್ಲಿ ಏನೇನೆಲ್ಲ ಕಷ್ಟಗಳು ಕೊಡ್ತಿದ್ದಾರೆ ಇವ್ರ ಮನೆಗೆ ಅಂತ ಹೇಳಿ ಒಂದು ಲೆಟ್ರು ಮುಖಾಂತರ ಇಲ್ಲಿ ಬರೆದ್ಬಿಟ್ಟು ಅವ್ರಿಗೆ ಆಗ್ತಿರುವಂಥ ಒಂದು ದುಃಖಗಳೇನಿದೆ, ಅವ್ರಿಗೆ ಆಗ್ತಿರುವಂಥ ಒಂದು ಸಂಕಟಗಳೇನಿದೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಈಗ ನಾನು ಡೈರೆಕ್ಟಾಗಿ ಲೆಸನ್ಗೆ ಬರೋದಾದರೆ, ಇಲ್ಲಿ ಶನೇಶ್ವರ ರಾಯರು ಅಂತ ಹೇಳಿ ಒಂದು ಕುಟುಂಬದವ್ರು ಇರ್ತಾರೆ. ಓಕೆನಾ. ಅಲ್ಲೇನೆ ಪಕ್ಕದಲ್ಲೇ ಶಾಂತಪ್ಪ ಅಂತ ಹೇಳಿ ಇನ್ನೊಂದು ಕುಟುಂಬದವ್ರು ಇರ್ತಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಶಾಂತಪ್ಪನವ್ರು ಏನು ಮಾಡ್ತಾರೆ ಅಂದರೆ, ಯುಗಾದಿ ಹಬ್ಬದ ದಿನ ಅವರ ಒಂದು ನೆರೆಹೊರೆಯರಾದಂತಹ ಒಂದು ಶನೇಶ್ವರ ರಾಯರಿಗೆ ಒಂದು ಲೆಟರ್ನ ಬರೀತಾರೆ. ಓಕೆನಾ. ಏನಕ್ಕೆ ಈ ಲೆಟರ್ನ ಬರೀತಾರೆ ಅಂದರೆ, ನಮಗೆ ಗೊತ್ತಿರೋ ಹಾಗೆ ಇವಾಗ ವರ್ಷದಲ್ಲಿ ಯಾವ್ದಾದ್ರು ಒಂದು ಹಬ್ಬದ ದಿನ ಏನಾದ್ರು ಜಗಳ ಆಯಿತು ಅಥವಾ ಏನಾದ್ರು ಮನಸ್ತಾಪ ಆಯಿತು ಅಂದರೆ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ, ಮೇ ಬಿ ಇಡೀ ವರ್ಷ ಫುಲ್ಲು ಅದೇ ಆಗುತ್ತೇನೋ ಅಂತ ನಮಗೆ ಹಂಗೆ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಶಾಂತಪ್ಪನವರು ಶನೇಶ್ವರ ರಾಯರ ಮನೆಯಿಂದ ಏನೇನೆಲ್ಲ ಕಷ್ಟಗಳನ್ನ ಇವ್ರು ಅನುಭವಿಸ್ತಿದ್ದಾರೆ ಅಂದರೆ, ಅಲ್ಲಿರುವಂಥ ಶನೇಶ್ವರ ರಾಯರ ಮಗನ ಒಂದು ಮಗ ಆಗಿರ್ಬೋದು, ಅವ್ರ ಹೆಂಡತಿ ಆಗಿರ್ಬೋದು, ಅವ್ರ ಮಗಳಾಗಿರ್ಬೋದು, ಇವ್ರು 3 ಜನದಿಂದ ಇವ್ರಿಗೆ ಏನೇನೆಲ್ಲ ಬೇಜಾರಾಗ್ತಿದೆ ಅಂತ ಹೇಳಿ ಒಂದು ಲೆಟರ್ ಮೂಲಕ ಇಲ್ಲಿ ಬರಿತಾ ಹೋಗ್ತಾರೆ. ಓಕೆನಾ. ಸೊ ಇಲ್ಲಿ ಹೇಳ್ತಾರೆ ಏನು ಅಂದರೆ, ಇವಾಗ ಯುಗಾದಿ ಹಬ್ಬದ ದಿನ ಜಗಳ ಆಡಿದ್ರೆ ಫುಲ್ ವರ್ಷ ಇಡೀ ಜಗಳ ಆಡ್ತಾರೆ ಅಂದ್ಬಿಟ್ಟು ಇಲ್ಲಿ ಶಾಂತಪ್ಪ ಅವ್ರು ಏನು ಮಾಡ್ತಾರೆ ಅಂದರೆ, ಶನೇಶ್ವರ ರಾಯರು ಮತ್ತು ಅವ್ರ ಕುಟುಂಬದವ್ರಿಗೆ ಯುಗಾದಿ ಹಬ್ಬ ಏನಿದೆಯಲ್ಲ ಆ ಯುಗಾದಿ ಹಬ್ಬದ ಒಂದು ಶುಭಾಶಯನ ಕೋರ್ಬಿಟ್ಟು ಹಾಗೆ ಅವರ ಮಗನ ವರ್ತನೆ ಬಗ್ಗೆ ಒಂದು ಲೆಟರ್ ಅನ್ನೋದನ್ನ ಬರೀತಾರೆ. ಓಕೆನಾ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಶಾಂತಪ್ಪನವ್ರು ಏನು ಮಾಡ್ತಾರೆ ಅಂದರೆ, ಈ ಶನೇಶ್ವರ ರಾಯರದು ಒಂದು ಮನೆ ಮುಂದೆ ಪೋಸ್ಟ್ ಬಾಕ್ಸ್ ಇರುತ್ತಲ್ಲ, ಆ ಪೋಸ್ಟ್ ಬಾಕ್ಸಿಗೆ ಹೋಗಿ ಈ ಲೆಟರ್ನ ಹಾಕ್ಬಿಟ್ಟು ಬರ್ತಾರೆ. ಓಕೆನಾ. ಆ ಲೆಟರಲ್ಲಿ ಏನೇನೆಲ್ಲ ಇವ್ರು ಬರೆದಿರ್ತಾರೆ ಅಂದರೆ, ಶನೇಶ್ವರ ರಾಯರಿಗೆ ಒಬ್ಬ ಮಗ ಇರ್ತಾನೆ. ಓಕೆನಾ. ಅವ್ರಿಗೆ ಲೈಕ್ ಆ ಹುಡುಗಂಗೆ 18 ಇಯರ್ಸ್ ಆಯಿತು ಅಂತ ಹೇಳಿ ಅವ್ರೇನು ಮಾಡ್ತಾರೆ ಅಂದರೆ, ಈಗ ರೀಸೆಂಟಾಗಿ ಒಂದಿನ ಬಂದುಬಿಟ್ಟು, ಇವಾಗ ಅಂಕಲ್ ನನಗೆ 18 ಇಯರ್ಸ್ ಆಗಿದೆ ಅಂತ ಹೇಳಿ ನಮ್ಮಪ್ಪ ನನಗೆ DL ಎಲ್ಲ ಮಾಡಿಸ್ಬಿಟ್ಟು ಒಂದು ಬೈಕ್ನ ಕೊಡಿಸಿದ್ದಾರೆ ಅಂತ ಹೇಳಿ ಇಡೀ ಆ ಏರಿಯಾ ಏನಿರ್ತಾರಲ್ಲ ಅಷ್ಟು ಜನಕ್ಕೂ ಕೂಡ ಆ ಹುಡುಗ ಬಂದು ಸ್ವೀಟ್ನ ಹಂಚಿರ್ತಾನೆ. ಓಕೆನಾ. ಅದ್ರ ಬಗ್ಗೆ ಈ ಒಂದು ಶಾಂತಪ್ಪನವರು ಆಗ್ತಿರುವಂಥ ಒಂದು ದುಃಖ ಅಥವಾ ಅವ್ರಿಗೆ ಆಗ್ತಿರುವಂಥ ಒಂದು ನೋವನ್ನ ಇಲ್ಲಿ ಒಂದು ಲೆಟರ್ ಮುಖಾಂತರ ಬರೆದಿದ್ದಾರೆ. ಏನಿದೆ ಅಂದರೆ, ಇವಾಗ ಇವ್ರ ಮಗ ಬಂದುಬಿಟ್ಟು ಈ ರೀತಿ ನನಗೆ 18 ಇಯರ್ಸ್ ಆಯಿತು ಅಂತ ಹೇಳಿ ಒಂದು ಲೈಸೆನ್ಸ್ ಸಿಕ್ಕಿದೆ, ಸೊ ಅದಕ್ಕೆ ನನಗೆ ಬೈಕ್ ಕೊಡಿಸಿದ ನಮ್ಮಪ್ಪ ಅಂತ ಏನು ಹೇಳಿಬಿಟ್ಟು ಹೋಗಿರ್ತಾರಲ್ಲ, ಅದ್ರ ಬಗ್ಗೆ ಏನು ಶಾಂತಪ್ಪಂಗೆ ಬೇಜಾರಿರಲ್ಲ. ಬಟ್ ಅವ್ರಿಗೆ ಏನದ್ರ ಬಗ್ಗೆ ಬೇಜಾರಿರುತ್ತೆ ಅಂದರೆ, ಇವ್ರ ಮಗ ಏನು ಮಾಡಿರ್ತಾನೆ ಅಂದರೆ, ಬೈಕ್ ತಂದಿದ್ದಾನೆ ಅಂದರೆ ನಾರ್ಮಲಾಗಿ ಬೈಕ್ ಓಡಿಸ್ಬೇಕಿತ್ತು. ಬಟ್ ಇವನೇನು ಮಾಡಿದ್ದಾನೆ ಅಂದರೆ, ಬೈಕ್ನಲ್ಲಿರುತ್ತಲ್ಲ ಒಂದು ಸೈಲೆನ್ಸರ್ ಪೈಪ್ ಏನಿರುತ್ತಲ್ಲ, ಆ ಸೈಲೆನ್ಸರ್ ಪೈಪ್ ಅನ್ನೋದನ್ನ ತೆಗೆದು 60 ಕಿಲೋಮೀಟರ್ಸ್ ವೇಗದಲ್ಲಿ ಗಾಡಿ ಅನ್ನೋದನ್ನ ಓಡಿಸ್ತಾನಂತೆ. ಓಕೆನಾ. ಸೊ ಈ ಗಾಡಿ ಬೇಕಾದ್ರೆ ಏನಾಗುತ್ತೆ, ಕಂಪ್ಲೀಟಾಗಿ ಹೆವಿ ಸೌಂಡ್ ಆಗುತ್ತೆ ಅಲ್ವಾ. ಸೊ ಸೌಂಡ್ ಆಗೋದ್ರಿಂದ ಇವ್ರಿಗೆ ಆಗ್ತಿರೋವಂಥ ಕಷ್ಟಗಳನ್ನ ಈ ಒಂದು ಲೆಟರ್ನಲ್ಲಿ ಬರಿತಾ ಹೋಗಿದ್ದಾರೆ. ಸೊ ಇವ್ರು ಹೇಳ್ತಾರೆ ಏನು ಅಂದರೆ, ಈ ಒಂದು ಸೈಲೆನ್ಸರ್ ಪೈಪ್ ಏನಿದೆಯಲ್ಲ ಅದನ್ನು ತೆಗೆದು ಇವನು ಗಾಡಿ ಓಡಿಸ್ತಿದ್ದಾನಲ್ಲ, ಸೊ ಇದರಿಂದ ಕಂಪ್ಲೀಟಾಗಿ ನಮಗೆ ಶಬ್ದ ಅನ್ನೋದು ಜಾಸ್ತಿ ಆಗ್ತಾ ಹೋಗಿದೆ. ಇದ್ರ ಬಗ್ಗೆ ಮನೆಯವರು ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಬೇಕು ಅಂತ ಈ ಲೆಟರಲ್ಲಿ ಹೇಳಿದ್ದಾರೆ. ಓಕೆನಾ. ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ, ಈ ಒಂದು ಸೈಲೆನ್ಸರ್ ಪೈಪ್ ಇವನೇನು ತೆಗ್ದಿದ್ದಾನಲ್ಲ ಅಂದರೆ, ಶನೇಶ್ವರ ರಾಯರ್ ಮಗ ಏನು ಸೈಲೆನ್ಸರ್ ಪೈಪ್ನ ತೆಗೆದ್ಬಿಟ್ಟು ಅವ್ನ ಗಾಡಿನ ಅವ್ನು ಓಡಿಸ್ತಾನಲ್ಲ, ಸೊ ಇದರಿಂದ ಅವ್ರಿಗೆ ಸ್ವಲ್ಪ ಹಿಂಸೆಗಳಾಗ್ತಿದೆಯಂತೆ. ಏನೇನೆಲ್ಲ ಹಿಂಸೆಗಳಾಗ್ತಿದೆ ಅಂದರೆ, ಅವ್ರ ಮನೇಲಿ ಇವಾಗ ಶಾಂತಪ್ಪ ಅವ್ರ ಮನೆಯಲ್ಲಿ ಏನು ಬಟ್ಟೆಗಳನ್ನೆಲ್ಲ ಮರ್ಚಿಕ್ಕಿರ್ತಾರೆ ನೋಡಿ,
ಒಂದು ಜಾಗ ಇರುತ್ತೆ, ಕಬೋರ್ಡು, ಎಲ್ಲರೂ ಒಂದು ಕಡೆ ಅವ್ರು ಮಚ್ಚಿಟ್ಟಿರೋ ಬಟ್ಟೆಗಳೆಲ್ಲ ಅಂದರೆ ಶನೇಶ್ವರ ರಾಯರ ಮಗ ಏನು ಗಾಡಿ ಓಡಿಸ್ತಾನಲ್ಲ ಆ ಸೌಂಡ್ಗೆ ಎಷ್ಟೊಂದು ಬಟ್ಟೆಗಳು ಮೇಲಿಂದ ಕೆಳಗಡೆ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಹುಡುಗ ಏನಾದ್ರು ಅವ್ನ ಮನೆ ಮುಂದೆ ಏನಾದ್ರು ಪಾಸ್ ಆದ ಅಂದರೆ ಗಡಿಯಾರದ ಮುಳ್ಳೇನಿರುತ್ತಲ್ಲ, ಸೊ ಅದೇನಾಗುತ್ತೆ ಅಂದರೆ ಹಿಂದೆ ಮುಂದೆ ಹೋಗೋದು ಆ ರೀತಿ ಮಾಡ್ತಿರುತ್ತೆ. ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ, ಈಗ ಆನ್ ಆಗಿರೋ ಬಲ್ಪ್ ಆಫ್ ಆಗುತ್ತಂತೆ, ಆಫ್ ಆಗಿರೋ ಬಲ್ಪ್ ಆನ್ ಆಗುತ್ತಂತೆ, ಅಕಸ್ಮಾತ್ ಆನ್ ಆಗಿತ್ತು ಅಂದರೆ ಅದು ಬರ್ನೇ ಆಗೋಗುತ್ತಂತೆ. ಆ ರೇಂಜಲ್ಲಿ ಆ ಒಂದು ಹುಡುಗನ ಸೈಲೆನ್ಸರ್ದು ಸೌಂಡ್ ಏನಿದೆಯಲ್ಲ ಆ ರೇಂಜಲ್ಲಿ ಇದೆ ಅಂತ ಇಲ್ಲಿ ಶಾಂತಪ್ಪನವರು ಅವ್ರ ದುಃಖನ ಶನೇಶ್ವರ ರಾಯರ್ಗೆ ಹೇಳ್ತಿದ್ದಾರೆ. ಓಕೆನಾ. ಸೊ ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ, ಫಸ್ಟೆಲ್ಲ ಆಗಿದೆ ಇಲ್ಲಿ ಶಾಂತಪ್ಪನವರು ಹೇಳೋದೇನು ಅಂದರೆ, ಪತ್ರದಲ್ಲಿ ಹೇಳಿದ್ದಾರೆ ಏನು ಅಂದರೆ, ಫಸ್ಟೆಲ್ಲ ಆಗಿದ್ದರೆ ಇವ್ರ ಮಗಂಗೆ ಬೈಕ್ ಕೊಡ್ಸೋಕ್ಕಿಂತ ಮುಂಚೆ, ಓಕೆನಾ. ಸೊ ಮುಂಚೆ ಏನಾಗಿತ್ತು ಅಂದರೆ, ಬೆಳಗ್ಗೆ ಎದ್ದೊಳ್ತಿದ್ರು, ಬೆಳಗ್ಗೆ ಇವಾಗ ನಿಮಗೆ ಗೊತ್ತಿದೆ ಪರಿಸರ ಯಾವ ರೀತಿ ಇರುತ್ತೆ ಅಂತ, ಶಬ್ದ ಮಾಲಿನ್ಯ, ಅದರಿಂದ ಅಂದರೆ ಕಂಪ್ಲೀಟಾಗಿ ಒಂದು ಚೂರು ನಾಯ್ಸ್ ಇಲ್ದಂಗೆ ಆರಾಮ್ಸೆ ಇರ್ತಿತ್ತಂತೆ ಫಸ್ಟ್ ಇವ್ರ ಮಗಂಗೆ ಬೈಕ್ ಕೊಡ್ಸೋಕ್ಕಿಂತ ಮುಂಚೆ, ಓಕೆನಾ. ಸೊ ಬಟ್ ಇವಾಗ ಏನಾಗೋಗಿದೆ ಅಂದರೆ, ಅವ್ರ ಮಗಂಗೆ ಬೈಕ್ ಕೊಟ್ಟ ಮೇಲೆ ಏನಾಗಿದೆ ಅಂದರೆ, ಇವ್ರಿಗೆ ಶಾಂತಪ್ಪನವ್ರ ಫ್ಯಾಮಿಲಿಗೆ ತುಂಬ ಕಷ್ಟಗಳು ಆ್ಯಂಡ್ ತುಂಬ ಹಿಂಸೆಗಳನ್ನ ಇವ್ರು ಅನುಭವಿಸ್ತಿದಾರಂತೆ. ಯಾವ ರೀತಿ ಹಿಂಸೆಗಳು ಅನ್ನೋದನ್ನ ಇವ್ರು ಮುಂದೆ ಹೇಳ್ತಾ ಹೋಗಿದ್ದಾರೆ. ಹಾಗೆ ಇವ್ರು ಹೇಳ್ತಾರೆ ಏನಂದರೆ, ಅವ್ರ ಮಗ ಬೈಕ್ ಸ್ಟಾರ್ಟ್ ಮಾಡ್ತಾನಲ್ಲ, ಸೊ ಸ್ಟಾರ್ಟ್ ಮಾಡೋ ಒಂದು ಸೌಂಡಿಂದ ಆ ಬೈಕ್ ಮನೆ ಗೇಟ್ ಹತ್ರ, ಇವಾಗ ಅವ್ರ ಮನೆಗೂ ಇವ್ರ ಮನೆಗೂ ಚೂರೇ ಡಿಫ್ರೆನ್ಸ್ ಅಷ್ಟೇ ಅಲ್ವಾ, ಪಕ್ಕದ ಮನೆ ಅಂದರೆ. ಸೊ ಇವ್ರ ಮನೆ ಅಕಸ್ಮಾತ್ ಏನಾರು ಆ ಹುಡುಗ ಬೈಕ್ ಸ್ಟಾರ್ಟ್ ಮಾಡಿದೆ, ಇವಾಗ ಕಾಲೇಜ್ಗೆ ಹೋಗಬೇಕು ಅಥವಾ ಎಲ್ಲೋ ಹೋಗಬೇಕು ಅಂದ ತಕ್ಷಣ ಬೆಳಗ್ಗೆ ಎದ್ದು ಅವ್ನು ಬೈಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗ್ತಿತ್ತು ಅಂದರೆ, ಅವ್ನ ಬೈಕ್ ಇವ್ರ ಮನೆ ಮುಂದೆ ಯಾವಾಗ ಪಾಸ್ ಆಗುತ್ತೆ ನೋಡಿ, ಶಾಂತಪ್ಪನವ್ರ ಮನೆ ಮುಂದೆ ಯಾವಾಗ ಪಾಸ್ ಆಗುತ್ತಲ್ಲ, ಆಗ ಅವ್ರ ಗೇಟ್ ಏನಿದೆ ನೋಡಿ, ಗೇಟ್ ಚಿಲ್ಕ ಹಾಕಿರ್ತಾರಲ್ಲ, ಆ ಚಿಲ್ಕ ಕೂಡ ಅಳ್ಳಾಡುತ್ತೆ ಅಂತ ಹೇಳ್ತಾರೆ ಆ ಸೈಲೆನ್ಸರ್ ಸೌಂಡ್ಗೆ. ಹಾಗೆ ಆ ಒಂದು ಸೌಂಡ್ ಯಾವ ರೀತಿ ಅಂದರೆ, ಅವ್ರ ಮನೆ ಗೇಟು ಮತ್ತು ಅವ್ರ ಮನೆ ಕಾಂಪೌಂಡು, ಅವ್ರ ಮನೆ ಡೋರ್ ಎಲ್ಲ ದಾಟಿ ಒಳಗಡೆ ಬಂದು ಕುಟುಂಬದವ್ರಿಗೂ ಕೂಡ ಹಿಂಸೆನ ಮಾಡ್ತೈತೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಹಾಗೆ ಇವರು ಸ್ವಲ್ಪ ಕುಟುಂಬ ಸಮಸ್ಯೆ ಅಂದರೆ ಕುಟುಂಬ ಸದಸ್ಯರು ಏನಿರ್ತಾರಲ್ಲ ಒಂದು ಶಾಂತಪ್ಪ ಅವ್ರ ಮನೆಯಲ್ಲಿ, ಸೊ ಅವರ ಒಂದು ಸಮಸ್ಯೆಗಳನ್ನ ಕೂಡ ಹೇಳ್ತಿದ್ದಾರೆ. ಯಾಕೆ ಅಂದರೆ, ಈ ಹುಡುಗ ಒಂದು ಏನು ಸೈಲೆನ್ಸರ್ ಪೈಪ್ ತೆಗೆದ್ರನ್ನು ನೋಡಿ, ಆ ಗಾಡಿ ಸೌಂಡಿಂದ ಏನೇನೆಲ್ಲ ಹಿಂಸೆ ಅನುಭವಿಸ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಏನು ಅಂದರೆ, ಮೊಮ್ಮಗ ಘಟೋದ್ಗಜ ಅಂತ ಇರ್ತಾನೆ, ಅವನೇನು ಚಿಕ್ಕವನು, ಓಕೆನಾ. ಅವನು ನಿದ್ರೆಯಿಂದ ಎಚ್ಚರ ಆಗಿ ಫುಲ್ಲು ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನಂತೆ. ಅದಿನ್ನು ಮಗು, ಓಕೆನಾ. ಆ ಮಗುಗೆ ಸೈಲೆನ್ಸರ್ ಸೌಂಡ್ ಅಂದ ತಕ್ಷಣ ಅವನಿಗೆ ಫುಲ್ ಎಫೆಕ್ಟ್ ಆಗುತ್ತಲ್ವ. ಸೊ ಅದಕ್ಕೆ ಆ ಮಗು ಏನು ಮಾಡ್ತಿತ್ತು ಅಂದರೆ, ಜೋರಾಗಿ ಎದ್ದು ಕಿಚ್ಚಾಡ್ಬಿಡ್ತಿತ್ತಂತೆ ಮಗು. ಈ ಕಿಚ್ಚಾಟ ಕೇಳಿಸ್ಕೊಂಡಿದ ತಕ್ಷಣ ಅವ್ರ ಅಮ್ಮ ಇಡಿಂಬೆ ಏನಿದಾರಲ್ಲ, ಅಂದರೆ ಈ ಒಂದು ಶಾಂತಪ್ಪನವ್ರ ಸೊಸೆ, ಓಕೆನಾ. ಸೊ ಅವ್ರ ಸೊಸೆ ಹೆಸರು ಇಡಿಂಬೆ ಅಂತ ಹೇಳಿ, ಇವ್ರಿಗೆ ಫುಲ್ಲು ರೋಷ ಉಂಟಾಗೋಗುತ್ತೆ. ಯಾಕೆ ಅಂದರೆ, ಇವಾಗ ಆ ಮಗು ಎದ್ದು ಮತ್ತೆ ಆ ಮಗುಗೆ ಸಮಾಧಾನ ಮಾಡಿ ಅವನ್ನ ಮಲಗಿಸೋಷ್ಟಲ್ಲೇ ಆಗೋಗುತ್ತೆ. ಸೊ ಅದಕ್ಕೆ ಈ ಒಂದು ಸೊಸೆ ಇಡಿಂಬೆ ಏನಿರ್ತಾರಲ್ಲ, ಅವ್ರು ಫುಲ್ಲು ರೊಚ್ಚಿಗೆ ಎದ್ಬಿಟ್ಟು ಅವ್ರು ಫುಲ್ಲು ರೋಷದಿಂದ ಕಿಚ್ಚಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಅವ್ರ ಮನೇಲಿ ಇವಾಗ ಶಾಂತಪ್ಪ ಅನ್ನೋರ ಮನೇಲಿ ಒಂದು ಬೆಕ್ಕಿತ್ತಂತೆ. ಬೆಕ್ಕೆಸ್ರು ಏನು ಅಂದರೆ ಸುಂದರಿ ಅಂತ ಹೇಳಿ. ಈ ಬೆಕ್ಕು ಕೂಡ ಏನು ಮಾಡ್ತಿತ್ತಂತೆ, ಇವರ ಮಗ ಏನು ಕಾಲೇಜ್ಗೆ ಹೋಗ್ತಿದ್ನಲ್ಲ, ಆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವನು ಅವ್ರ ಮನೆ ಗೇಟಿಂದನೇ ಅಲ್ವಾ ಪಾಸ್ ಆಗಬೇಕು. ಸೊ ಆ ಸೌಂಡಿಗೆ ಆ ಬೆಕ್ಕು ಕೂಡ ಈ ಹುಡುಗನೇ ಎದ್ದು ಆಲ್ರೆಡಿ ಕಾಲೇಜ್ಗೆ ಹೋಗ್ತಿದ್ದಾನೆ, ನೀವು ಎದೋಳಿ ಅಂತ ಹೇಳಿ ಆ ಬೆಕ್ಕು ಅವರು ಒಂದು ಮಿಯಾವ್ ಮಿಯಾವ್ ಅಂತ ಹೇಳಿಬಿಟ್ಟು ಆ ಬೆಕ್ಕು ಕೂಡ ಹಿಂಸೆ ಕೊಡ್ತಿತ್ತಂತೆ. ಹಾಗೇ ಆ ಬೆಕ್ಕು ಏನು ಮಾಡ್ತಿತ್ತು ಅಂದರೆ, ಹಾಲಿಗೋಸ್ಕರ ಜೋರಾಗಿ ಕಿಚ್ತಿತ್ತಂತೆ ಆ ಬೆಕ್ಕು ಕೂಡ, ಓಕೆನಾ, ಸುಂದರಿ ಅನ್ನೋ ಬೆಕ್ಕು ಕೂಡ. ಹಾಗೆ ಇದಲ್ಲದೆ ನಾಯಿ ಸಾಕೊಂಡಿದ್ರು, ಓಕೆನಾ, ಈ ಒಂದು ಶಾಂತಪ್ಪ ಅವ್ರ ಮನೇಲಿ. ಸೊ ನಾಯಿ ಏನು ಮಾಡ್ತಿತ್ತು ಅಂದರೆ, ಈ ಹುಡುಗ ಹೋಗೋ ಸೌಂಡ್ಗೆ ಅದಕ್ಕೂ ಕೂಡ ಒಂದು ಸ್ವಲ್ಪ ಕಿವಿ ಒಂಥರ ಹಿಂಸೆ ಆಗಿಬಿಟ್ಟು ಆ ಒಂದು ನಾಯಿ ಮರಿ ಏನು ಮಾಡ್ತಿತ್ತು ಅಂದರೆ, ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತಾಡಿಕೊಂಡು ಲಾಸ್ಟಲ್ಲಿ ನನಗೆ ಹೊಟ್ಟೆ ಹಸಿತಿದೆ ಅಂತ ಹೇಳಿ ದೋಸೆಗೋಸ್ಕರ ತುಂಬ ಕಿಚ್ಚಾಡ್ತಿತ್ತಂತೆ, ಓಕೆನಾ. ಹಾಗೆ ಅವ್ರ ಮನೇಲಿ ಎಮ್ಮೆ ಏನಿರುತ್ತಲ್ಲ, ಎಮ್ಮೆ ಕೂಡ ವಿಪರೀತ ಶಬ್ದ ಮಾಡ್ತಿತ್ತಂತೆ. ಎಲ್ಲದಕ್ಕೂ ಕಾರಣ ಏನು ಅಂದರೆ, ಈ ಹುಡುಗನ ಹತ್ರ ಇರುವಂಥ ಒಂದು ಬೈಕು, ಹಾಗೆ ಅಲ್ಲಿ ಅವನು ತೆಗೆದಂತಹ ಒಂದು ಸೈಲೆನ್ಸರ್ದು ಒಂದು ಪೈಪ್ ಏನಿದೆಯಲ್ಲ, ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ಇಲ್ಲಿ ಶಾಂತಪ್ಪನವ್ರು ಏನು ಹೇಳ್ತಾರೆ ಅಂದರೆ,
ಸೊ ಇವಾಗ ಹೇಳಿದ್ನಲ್ಲ ಆವಾಗಲೇ ಈ ಒಂದು ಸೌಂಡ್ ಬಂದುಬಿಟ್ಟು ಮನೆ ಒಳಗಡೆ ಕೂಡ ನುಗ್ಗೈತೆ ಅಂತ ಹೇಳಿ, ಈ ಸೈಲೆನ್ಸರ್ ಸೌಂಡಿನ ಏನಾಗ್ತಿದೆ ಅಂದರೆ ಇನ್ನೇನು ಇವ್ರ ಕಿವಿ ತೂತಾಗುವಂಥ ಒಂದು ಸ್ಥಿತಿ ಬಂದುಬಿಟ್ಟಿದೆ ಅಂತ ಇಲ್ಲಿ ಶಾಂತಪ್ಪನವ್ರು ಹೇಳ್ತಾ ಹೋಗಿದ್ದಾರೆ. ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ, ದಯವಿಟ್ಟು ನಿಮ್ಮನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಏನು ಅಂದರೆ, ಈ ಒಂದು ಲೆಟರಲ್ಲಿ ಬರೆದಿರೋದು ಓಕೆನಾ. ಸೊ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಏನು ಅಂದರೆ, ಪ್ಲೀಸ್ ಆ ಒಂದು ಸೈಲೆನ್ಸರ್ದು ಒಂದು ಪೈಪ್ ಏನಿದೆಯಲ್ಲ ಆ ಪೈಪ್ನ ಬೇಗ ಫಿಕ್ಸ್ ಮಾಡಿಸಿ, ಇಲ್ಲ ಅಂದರೆ ಆ ಬೈಕ್ನ ಎಲ್ಲರೂ ತೊಗೊಂಡು ಹೋಗಿ ಬಿಟ್ಬಿಟ್ಟು ಬಂದುಬಿಡಿ ಅಂತ ಇಲ್ಲಿ ಈ ಒಂದು ಲೆಟರಲ್ಲಿ ಹೇಳ್ತಾ ಹೋಗಿದ್ದಾರೆ ಓಕೆನಾ. ಇದಲ್ಲದೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಏನು ಅಂದರೆ, ಸೊ ಇಲ್ಲಿ ಇವರು ಶನೇಶ್ವರ ರಾಯರಿಗೆ ಒಬ್ಬಳು ಮಗಳಿದ್ಲು ಓಕೆನಾ. ಆ ಮಗಳ ಬಗ್ಗೆನೂ ಹೇಳ್ತಾ ಹೋಗಿದ್ದಾರೆ ಏನು ಅಂದರೆ, ಮಗಳಿಗೆ ಹಾಡುಗಾರಿಕೆ ಬಗ್ಗೆ ತುಂಬ ಅಂದರೆ ಆಸಕ್ತಿ ಇರುತ್ತೆ, ಬಟ್ ಏನು ಅಂದರೆ ಅವಳಿಗೆ ಹಾಡನ್ನ ಯಾವ ರೀತಿ ಹಾಡಬೇಕು ಅಂತ ಹೇಳಿ ಅವಳಿಗೆ ಗೊತ್ತಾಗ್ತಿರಲ್ಲ ಓಕೆನಾ. ಸೊ ಅವ್ರ ಮಗಳು ವಯಸ್ಸಿಗೆ ಬಂದಿರ್ತಾಳೆ. ಇವಾಗ ವಯಸ್ಸಿಗೆ ಬಂದಿದ ತಕ್ಷಣ ಗಂಡಿನ ಕಡೆಯವ್ರು ಬರ್ತಾರಲ್ಲ, ಸೊ ಗಂಡಿನ ಕಡೆಯವ್ರು ಬಂದು ಅವಳು ಹಾಡು ಕೇಳಿಸಿದ ತಕ್ಷಣ ಅಥವಾ ಅವಳು ಹಾಡು ಕೇಳಿದ ತಕ್ಷಣ ಅವ್ರು ಏನು ಮಾಡ್ತಿದ್ರು ಅಂದರೆ ಅಲ್ಲಿಂದ ಹೊಂಟೋಗ್ತಿದ್ರು ಅಂತ. ಸೊ ಇಲ್ಲಿ ಹೇಳ್ತಿದ್ದಾರೆ ಶಾಂತಪ್ಪನವ್ರು ಏನು ಅಂದರೆ, ಇವಾಗ ನಿಮ್ಮ ಮಗಳನ್ನ ಹಾಡು ಕಲಿಬೇಕು ಅಥವಾ ನಿಮ್ಮ ಮಗಳು ಬೇರೆಯವ್ರ ಮುಂದೆ ಬಂದು ಹಾಡಬೇಕು ಅನ್ನೋ ರೀಸನ್ಗೆ ನೀವು ಅವಳನ್ನ ಸಂಗೀತ ಶಾಲೆಗೆ ಸೇರಿಸಿದಿರಲ್ಲ, ಅದನ್ನು ಫಸ್ಟು ಬಿಡಿಸ್ಬಿಟ್ಟು ಅವಳು ಅಕಸ್ಮಾತ್ ಯಾರಾದರೂ ಗಂಡಿನ ಕಡೆಯವ್ರು ಏನಾದ್ರು ಬಂದರು ಅಂದರೆ ಅವ್ರಿಗೆ ನಿಮ್ಮ ಮಗಳು ಹಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ. ಅವಾಗೇನಾಗುತ್ತೆ ಅಂದರೆ ಈ ಕಡೆ ಸಂಗೀತಕ್ಕೆ ಏನು ಕಾಸು ಕಟ್ಟಿರ್ತಾರೆ ನೋಡಿ, ಅದು ಕೂಡ ಕಟ್ಟಂಗಿರಲ್ಲ. ಹಾಗೇನೆ ಇವಳು ಯಾರ ಮುಂದೆನೂ ಹಾಡಲಿಲ್ಲ ಅಂದರೆ ಎಲ್ಲ ಗಂಡು ಕೂಡ ಇವಳನ್ನ ಒಪ್ಕೊಳ್ತಾರೆ, ಅವಾಗ ನಿಮ್ಮ ಮಗ್ಳಿಗೆ ಮದುವೆ ಆಗುತ್ತೆ ಅಂತ ಹೇಳಿ ಒಂದು ಸಜೆಷನ್ ಕೂಡ ಕೊಡ್ತಾರೆ ಓಕೆನಾ. ಅಂದರೆ ಇವ್ರ ಮಗಳು ಕಂಠ ಏನಿದೆಯಲ್ಲ ತುಂಬ ಅಷ್ಟು ಚೆನ್ನಾಗಿರಲ್ಲ, ಸೊ ಅದಕ್ಕೆ ಇವರೇ ಒಂದು ಸಜೆಷನ್ನ ಕೊಡ್ತಾರೆ, ಈ ರೀತಿ ಮಾಡಿ ಆವಾಗ ನಿಮ್ಮ ಮಗ್ಳಿಗೆ ಬೇಗನೆ ಒಂದು ವರ ಫಿಕ್ಸ್ ಆಗ್ತಾನೆ ಅಂತ ಹೇಳ್ತಾರೆ. ಹಾಗೆ ಇವ್ರ ಹೆಂಡತಿ ಬಗ್ಗೆ ಅಥವಾ ಇವರ ಒಂದು ಶನೇಶ್ವರ ರಾಯರ ಒಂದು ಹೆಂಡತಿ ನಡವಳಿಕೆ ಬಗ್ಗೆನೂ ಹೇಳ್ತಾರೆ. ಅಂದರೆ ಅವ್ರು ಯಾವ ರೀತಿ ವರ್ತನೆ ಮಾಡ್ತಿರ್ತಾರಲ್ಲ, ಅಂದರೆ ಅವ್ರು ಯಾವ ರೀತಿ ಬೇರೆಯವ್ರನ್ನ ಮಾತಾಡ್ಸೋದಾಗಿರ್ಬೋದು ಅಥವಾ ಅವ್ರ ಹತ್ರ ಇದೆ ಅಂತ ಹೇಳಿ ಜಂಬ ತೋರಿಸೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಹಾಗೆ ಇವ್ರು ಹೇಳ್ತಾರೆ ಫೈನಲ್ ಆಗಿ ಈ 3 ಜನ ಅಂದರೆ ಅವ್ರ ಮನೆಯವ್ರ ಬಗ್ಗೆ ಎಲ್ಲ ಹೇಳಿಬಿಟ್ಟು ಇಲ್ಲಿ ಶಾಂತಪ್ಪನವ್ರು ಹೇಳ್ತಾರೆ ಏನು ಅಂದರೆ, ಈ ವರ್ಷ ಏನೋ ನಿಮ್ಮ ಮನೆಯಲ್ಲಿ ಈ ರೀತಿ ಆಗಿದೆ, ನೆಕ್ಸ್ಟ್ ವರ್ಷ ಅಂದರೆ ಮುಂದಿನ ಒಂದು ಹೊಸ ವರ್ಷ ಯುಗಾದಿ ಏನಿದೆಯಲ್ಲ ಆವಾಗ ನಿಮ್ಮ ಮನೇಲಿ ಎಲ್ಲನೂ ಕೂಡ ಸಂತೋಷದಿಂದ ಯುಗಾದಿನ ಆಚರಿಸಿ ಅಂತ ಹೇಳಿಬಿಟ್ಟು ಒಂದು ಲಾಸ್ಟಲ್ಲಿ ಕನ್ಕ್ಲೂಷನ್ ಅನ್ನೋದನ್ನ ಕೊಡ್ತಾರೆ ಏನು ಅಂದರೆ, ಇಂತಿ ನಿಮ್ಮ ಪಕ್ಕದ ಮನೆಯ ಶಾಂತಪ್ಪ ಅಂತ ಹೇಳಿಬಿಟ್ಟು ಆ ಲೆಟರ್ ಅನ್ನೋದನ್ನ ಅಲ್ಲಿಗೆ ಕಂಪ್ಲೀಟ್ ಮಾಡ್ತಾರೆ ಓಕೆನಾ. ಸೊ ಇಲ್ಲಿ ಕಂಪ್ಲೀಟಾಗಿ ಇದೇ ರೀತಿ ಅಂದರೆ ಶಾಂತಪ್ಪ ಅವರ ಒಂದು ಲೆಟರಲ್ಲಿ ಏನೇನೆಲ್ಲ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆನೇ ಇವರು 3 ಅಂಶಗಳನ್ನ ಬರೆದಿದ್ದಾರೆ. ಒಂದು ಅವ್ರ ಹೆಂಡತಿ ಬಗ್ಗೆ, ಮಗನ ಬಗ್ಗೆ, ಅವ್ರ ಮಗಳ ಬಗ್ಗೆ, ಇಷ್ಟು ಜನದ ಬಗ್ಗೆನೂ ಬರೆದು ಒಂದು ಪೋಸ್ಟ್ ಅನ್ನೋದನ್ನ ಮಾಡಿ ಅವ್ರ ಲೆಟರ್ನ ಅವ್ರ ಮನೆಗೆ ಹಾಕಿರ್ತಾರೆ ಓಕೆನಾ. ಸೊ ಇಲ್ಲಿಗೆ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.